ಕೆಲವ್ರು ಕೊಡ್ತಲ್ಲ 7 ಡೇಸಲ್ಲಿ ಇಷ್ಟುದ್ದ ಹೇರ್ ಗ್ರೋತ್ ಆಯಿತು ಒಂದಲ್ವಾ, ಆ ಟಿಪ್ಪಲ್ಲಿ ಈ ಥರ ಮಸಾಜ್ ಮಾಡೋದು. ಈ ಥರ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೆ ಯಾವ್ಯಾವ ಪ್ರೋಟೀನ್ ಬೇಕು, ಹಾಗೆ ಮತ್ತು ಈಗ ಕೆಲವರು ಹೇಳ್ತಾರಲ್ವ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂದಲು ಕಟ್ ಮಾಡಿಸೋದ್ರಿಂದ ಕೂದಲು ಬೆಳೆಯುತ್ತಾ ಅಂತ ಹೇಳ್ಬಿಟ್ಟು. ಸೊ ನಾನು ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂದಲು ಕಟ್ ಮಾಡ್ತೀನಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನಪ್ಪ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂದಲು ಕಟ್ ಮಾಡಿದ್ರೆ ಕೂದಲು ಬೆಳೆಯುತ್ತೆ ಅನ್ನೋದು ಅದು ಒಂದು ಸುಮ್ಮನೆ ಮೆತ್ತಷ್ಟೇ, ಯಾವುದೇ ಥರ ಕೂದಲು ಬೆಳೆಯಲ್ಲ. ಆ್ಯಕ್ಚುಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂದಲು ಏನಾದರೂ ಕಟ್ ಮಾಡಿದ್ರೆ ಅದರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಕೂದಲನ್ನ ಕಟ್ ಮಾಡೋದ್ರಿಂದ ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂದಲು ಕಟ್ ಮಾಡೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯಲ್ಲ. ಆ್ಯಕ್ಚುಲಿ ಅದಕ್ಕೆ ಪ್ರೋಟೀನ್ಸ್ ಮತ್ತು ಐರನ್ ಕಂಟೆಂಟ್ಸ್ ಹಾಗೆ ವಾಟರ್ ಮಿನರಲ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅದೆಲ್ಲ ಕಂಟಿನ್ಯೂಸ್ ಆಗಿ ಬಾಡಿಗೆ ಇಂಟೇಕ್ ಯಾರು ಕರೆಕ್ಟಾಗಿ ತಗೋತಾರೋ ಅವರಿಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ನಮ್ಮ ಇಂಡಿಯನ್ ವುಮೆನ್ಸ್ಗೆ ತುಂಬ ತಿನ್ನಾಗಿರುತ್ತೆ, ಜಾಸ್ತಿ ಹೇರು, ಜಾಸ್ತಿ ಜನಕ್ಕೆ ಅಂದರೆ ದಪ್ಪ ಇರಲ್ಲ, ತೆಳ್ಳಗಿರುತ್ತೆ. ಸೊ ಅದಕ್ಕೆಲ್ಲ ಏನು ಮೇನ್ ರೀಸನ್ನು, ಹಾಗೆ ಇದನ್ನೆಲ್ಲ ರಿಕವರಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಪ್ರತಿ ಸಾರಿ ಹೇಳುವಾಗಲೂ ಬರೀ ಮೇಲೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗಲ್ಲ, ಇಂಟೇಕ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮಗೆ ಗೊತ್ತಿಲ್ಲದೆ ಎಲ್ಲ ತೊಗೋತಾ ಇರ್ತೀವಿ, ಬಟ್ ಅದು ಗೊತ್ತಾದ್ಮೇಲೆ ಸೊ ನಾವು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ನಾವು ಹೇಗೆ ತೊಗೋಬೇಕು ಅನ್ನೋದು ನಿಮಗೆ ಗೈಡ್ಲೈನ್ಸ್ ಇರಲ್ಲ. ಸೊ ಹಾಗಾಗಿ ನಾನು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತೀನಿ. ನಾನು ನನ್ನ ರೊಟೀನಲ್ಲಿ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಬಾಡಿಗೆ ಫಸ್ಟು ಫೀಡ್ ಚೆನ್ನಾಗಿದ್ದರೆ ಹೇರ್ ಗ್ರೋತ್ ಚೆನ್ನಾಗುತ್ತೆ. ನ್ಯೂಟ್ರಿಷನ್ ಏನು ಬೇಕಪ್ಪ ಅಂದರೆ ರೂಟ್ಸು ಫಸ್ಟು ಚೆನ್ನಾಗಿರಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅಂದರೆ ಪ್ರೋಟೀನ್ ಚೆನ್ನಾಗಿರಬೇಕು. ಬಾಡಿಗೆ ಪ್ರೋಟೀನ್ ಚೆನ್ನಾಗಿರಬೇಕು. ನಾವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ವ, ಬೇಳೆ, ಹಾಗೆ ಚೆನ್ನಾಗಿ ಬೇಳೆ ಬರುತ್ತಲ್ಲ ಆ ಬೇಳೆ, ನಾರ್ಮಲ್ ಬೇಳೆ ಬರುತ್ತಲ್ಲ ಆ ಬೇಳೆ, ಹಾಗೆ ಪನ್ನೀರು, ಕರ್ಡು, ಎಗ್ಗು, ಆಮೇಲೆ ಪೀನಟ್ಟು, ಸೋಯಾ, ಆಮೇಲೆ ಫಿಶ್ಶು, ಇಷ್ಟನ್ನ ತಗೊಳ್ಳೋದ್ರಿಂದ ನಾರ್ಮಲಾಗಿ ಪ್ರೋಟೀನ್ ತುಂಬ ಬಾಡಿಗೆ ಚೆನ್ನಾಗಿರುತ್ತೆ. ಸೊ ವೀಕ್ಲಿ ನಿಮಗೆ ಡೈಲಿ ತೊಗೊಳಕ್ಕಾಗಿಲ್ಲ ಅಂದರೆ ವೀಕ್ಲಿ ಒಂದು ಟ್ವೈಸು ನೀವು ಒಂದೊಂದನ್ನ ಅಂದರೆ ಡೈಲಿ ರೆಗ್ಯುಲರಾಗಿ ಒಂದೊಂದು ಯೂಸ್ ಮಾಡಿದ್ರೆ 1 ವೀಕಲ್ಲಿ ಅದೆಲ್ಲ ರಿಕವರಿ ಆಗೇ ಆಗುತ್ತೆ. ಸೊ ಡೈಲಿ ಬೇಳೆ ತಿನ್ನೋದ್ರಿಂದ, ಡೈಲಿ ಕರ್ಡ್ ತಿನ್ನೋದ್ರಿಂದ, ಡೈಲಿ ಎಗ್ ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಎಗ್ ಒಂದಿನ, ಆಮೇಲೆ ಕರ್ಡ್ ಒಂದಿನ, ಈ ಥರ ನಿಮಗೆ ಒಂದಿನ ಈ ಥರ ಗ್ಯಾಪ್ ಮಾಡಿಕೊಂಡು ಇಷ್ಟೆಲ್ಲ ರಿಕವರಿ ಮಾಡ್ಕೋಬೋದು. ಸೊ ಇದನ್ನು ತಿನ್ನೋದ್ರಿಂದ ಪ್ರೋಟೀನ್ ಚೆನ್ನಾಗುತ್ತೆ, ಇದರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಐರನ್ ಕಂಟೆಂಟ್, ಐರನ್ ಯಾರಿಗೆ ಕಮ್ಮಿ ಇರುತ್ತೋ ಅವ್ರಿಗೆ ನಿಜವಾಗ್ಲೂ 101% ತುಂಬ ತಿನ್ನಿರುತ್ತೆ, ಕೂದಲು ದಪ್ಪ ಇರಲ್ಲ. ಸೊ ಹಾಗಾಗಿ ಐರನ್ ಕಂಟೆಂಟ್ ಚೆನ್ನಾಗಿರಬೇಕು. ಐರನ್ ಕಂಟೆಂಟ್ ಚೆನ್ನಾಗಿರ್ಬೇಕಪ್ಪ ಅಂದರೆ ನಾವೇನು ಮಾಡ್ಬೋದು, ದೊಡ್ಡ ರೀಸನ್ ಅಂದರೆ ಐರನ್ ಕಂಟೆಂಟ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ತಿನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾರೆ, ಮ್ಯಾಮ್ ನಮ್ಮದು ತುಂಬ ಉದ್ದ ಇದೆ ಕೂದಲು ಆದರೆ ತಿನ್ನಿದೆ, ತಿಕ್ಕಿಲ್ಲ, ಸೊ ಏನು ಮಾಡಬೇಕು, ನೀವೇನಾದರೂ ಶಾಂಪು ಹೇಳಿ. ನಾನು ಸುಮ್ಮನೆ ಯಾವುದೋ ಒಂದು ಶಾಂಪು, ಯಾವುದೋ ಒಂದು ಇದನ್ನು ಹಚ್ಚಿರಿ ಅಂತ ಹೇಳಿದರೆ ಬರಲ್ಲ. ಬೇಬಿ ಹೇರ್ ಬರಲಿಕ್ಕೆ ಅಥವಾ ಉದ್ದ ಹೇರ್ ಬರಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನೆಲ್ಲ ನಾನು ಸರಿಯಾಗಿ ನಿಮಗೆ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಒಂದು ನಿಮಿಷ ಹೇಳ್ತೀನಿ. ಇವಾಗ ಐರನ್ ಬೇಕು ಅಂತಂದರೆ ನಾನು ಏನೇನೆಲ್ಲ ತೊಗೋತಿದ್ದೀನಿ ಅಂತಂದರೆ ಸ್ಪಿಂಚು, ನೀನು ನಾರ್ಮಲಾಗಿ ಪಾಲಕ್ ಸೊಪ್ಪನ್ನ ನಾವೆಲ್ಲರೂ ತೊಗೋತೀವಿ, ಎಲ್ಲರೂ ಮನೆಯಲ್ಲೂ ಪಾಲಕ್ ಯೂಸ್ ಮಾಡೇ ಬರ್ತೀವಿ. ಬಟ್ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ತೊಗೊಳ್ಳೇಬೇಕಾ, ತೊಗೋಬಾರ್ದು ಏನೂ ಗೊತ್ತಿಲ್ಲ, ಸುಮ್ಮನೆ ಯಾವಾಗ ಒಂದ್ಸರಿ ತಿನ್ನು, ಅಟ್ಲೀಸ್ಟ್ ವೀಕ್ಲಿ ಟ್ವೈಸು ಒನ್ಸು ನೀವು ಅದನ್ನು ಪ್ಲಾನ್ ಮಾಡ್ಬೋದು. ಹಾಗೆ ಜಾಗ್ರಿ ಮತ್ತು ಪೊಮಗ್ರನೇಟ್ ಎಲ್ಲರೂ ಮನೆಯಲ್ಲೂ ತಿನ್ನಲ್ಲ. ಕೆಲವು ಮಕ್ಕಳೇ ತಿನ್ಬಿಟ್ಟು ಮಕ್ಳಿಗೆ ಮಾತ್ರ ಕೊಡ್ತಾರೆ, ದೊಡ್ಡವರು ತಿಂದರೆ ಅದಕ್ಕೆ ಐರನ್ ಚೆನ್ನಾಗಾಗುತ್ತೆ. ಹಾಗೆ ನಾನು ನಿಮಗೆ ಇದೆಲ್ಲ ರಿಕವರಿ ಆಗಬೇಕು ಅಂದರೆ ಬೆಸ್ಟ್ ಅಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ಬೇಕು ಅಂದರೆ ಒಂದು ಜ್ಯೂಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಯಾವಾಗಲೂ, ABC ಜ್ಯೂಸ್ ಅಂತ. ಅದರಲ್ಲಿ ಏನಿಲ್ಲ, ಪೊಮಗ್ರನೇಟು, ಹಾಗೆ ಮತ್ತು ಕ್ಯಾರೆಟು, ಮತ್ತು ಬೀಟ್ರೋಟು, ಹಾಗೆ ಸ್ವಲ್ಪ ಜಾಗ್ರಿ ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಂಡು ಇಷ್ಟನ್ನು ಕುಡಿದ್ಬಿಟ್ರೆ, ಡೈಲಿ 1 ಲೋಟ ಕುಡಿದ್ಬಿಟ್ರೆ ನೀವು ಅಟ್ಲೀಸ್ಟ್ ನಂಗೆ ಡೈಲಿ ಆಗಿಲ್ಲ ಅಂದರೆ 2 ಡೇಸ್ ಅಂತ ಅದನ್ನ ಕುಡಿತಾ ಹೋದರೆ ಆಲ್ಮೋಸ್ಟ್ ಆಲ್ ಐರನ್ ಕಂಟೆಂಟ್ ಎಲ್ಲ ರಿಕವರಿ ಆಗುತ್ತೆ. ಆವಾಗ ನಿಮಗೆ ತಿನ್ನಿರೋದು ಥಿಕ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬಾಡಿ ಒಳಗೆ ಇಂಟೆಕ್ ತಗೊಂಡಂಗೆ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬಾಡಿ ಒಳಗಡೆ ನಾವೇನು ಇಂಟೆಕ್ ತಿಂದೋ ಅದ್ರ ಮೇಲೇ ಹೇರ್ ಗ್ರೋತ್ ಆಗೋದು, ಯಾವುದೇ ಕಾರಣನೂ ಮೇಲೆ ಅಪ್ಲೈ ಮಾಡೋದ್ರಿಂದ ಅಲ್ಲ. ಸೊ ಮೇಲೆ ಅಪ್ಲೈ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಬಾಡಿಲಿ ಇಂಟೆಕ್ ತಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ಐರನ್ ಯಾರ್ಯಾರಿಗೆ ಡೆಫಿಷಿಯನ್ಸಿ ಇರುತ್ತೋ ಅವರಿಗೆ ತಿನ್ನೇರಿರೋರಿಗೆ ಇಷ್ಟ ಆಯಿತು. ಹಾಗೆ ಇನ್ನೂ ಏನಪ್ಪ ಅಂದರೆ ವಿಟಮಿನ್ ಬಿ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಟಮಿನ್ ಬಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇದೆ. ವಿಟಮಿನ್ ಬಿ ಯಾವುದ್ರಲ್ಲಿ ಇರುತ್ತೆ, ಫಸ್ಟ್ ನಾವು ಏನು ತೊಗೋಬೇಕು ಅದಕ್ಕೆ ಅಂತಂದರೆ ನಟ್ಸು, ಸೀಡ್ಸು, ಬನಾನಾ, ಇದನ್ನು ನಟ್ಸ್ ಅಂದರೆ ಈ ವಾಲ್ನಟ್ಸ್ ಆಗಿರ್ಬೋದು, ಆಮೇಲೆ ಬಾದಾಮಿ, ಗೋಡಂಬಿ, ಇದನ್ನು ಕೂಡ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಯಾವಾಗಲೂ ಲಡ್ಡು ಮಾಡಿ ಇಟ್ಕೊತೀನಿ, ಇಲ್ಲಾಂತೆ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಅದು ಕೂಡ
ಕನ್ಸ್ಯೂಮ್ ಮಾಡೋದ್ರಿಂದ. ಆಮೇಲೆ ಸೀಡ್ಸ್ ಬಂದ್ಬಿಟ್ಟು ಚಿಯಾ ಸೀಡ್ಸ್ ಬರುತ್ತಲ್ವ, ಆ ಸೀಡ್ಸ್ನ ತೊಗೊಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಪಾಂಪ್ಕಿನ್ ಸೀಡ್ಸ್ ತೊಗೊಳೋದ್ರಿಂದ ಚೆನ್ನಾಗಾಗುತ್ತೆ. ಹಾಗೆ ಇದು ಯಾವುದಪ್ಪ ಅಂತಂದರೆ ಫ್ಲಕ್ಸ್ ಸೀಡ್ಸ್ ಬರುತ್ತಲ್ಲ, ಅದನ್ನು ನಾನು ಚಟ್ನಿ ಪುಡಿ ಮಾಡಿ ಇಟ್ಕೊತೀನಿ. ಯಾಕಂದರೆ ಫ್ಲಕ್ಸ್ ಸೀಡ್ನ ಡೈರೆಕ್ಟಾಗಿ ತಿಂದರೂ ಒಳ್ಳೆಯದು. ಬಟ್ ನಮ್ಮ ಸೈಡೆಲ್ಲ ಚಟ್ನಿ ಪುಡಿ ಮಾಡ್ತೀವಿ, ಅದನ್ನ ಜಾಸ್ತಿ ಫೇಮಸ್ ನಮ್ಮ ಕಡೆ ಎಲ್ಲ ಅದು ಚಟ್ನಿ ಪುಡಿ. ಆ ಚಟ್ನಿ ಪುಡಿನ ಆ ಥರನಾದರೂ ಅಟ್ಲೀಸ್ಟ್ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗುತ್ತೆ. ಇಷ್ಟು ಚೆನ್ನಾಗಿರೋ ಹೇರ್ ಹೆಂಗಿರುತ್ತೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಆಫ್ಟರ್ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗಿಲ್ವಾ, ನಮ್ಮವೆಲ್ಲ ಹೇರ್ ಫಾಲ್ ಆಗ್ಬಿಟ್ಟು ಈ ಥರ ಇದ್ದಾವೆ, ನಿಮ್ಗೆ ಯಾಕೆ ಇಷ್ಟು ದಪ್ಪ ಇದೆ ಅಂತ ತುಂಬ ಜನದ ಪ್ರಶ್ನೆಗೆ ಅದು ಆನ್ಸರ್ ಏನು, ನಾವು ತಗೊಳ್ಳೋ ಪ್ರೋಟೀನ್ಸ್ ಹಾಗೆ ಮಿನರಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ತುಂಬ ಎಲ್ಲನೂ ನಾವು ಬಿಡ್ತಾ ಹೋಗ್ತೀವಿ. ಹಾಗೆ ಡೆಲಿವರಿ ಆದಮೇಲೆ ನಮಗೆ ತುಂಬ ಅಂದರೆ ಲಾಸ್ ಆಗಿರುತ್ತೆ ಅಲ್ವ, ಬ್ಲಡ್ ಎಲ್ಲ ಲಾಸ್ ಆಗಿರುತ್ತೆ, ಐರನ್ ಕಂಟೆಂಟ್ ಕಮ್ಮಿ ಆಗಿರುತ್ತೆ, ಮತ್ತು ನಮಗೇನು ಬಾಡಿ ಪ್ರೋಟೀನ್ ಬೇಕೋ ಅದೆಲ್ಲ ಕಮ್ಮಿ ಆಗುತ್ತೆ. ಅದು ರಿಕವರಿ ಆಗಿ 6 ಮಂತ್ ಎಬೋ ನಾವು ಫೀಡಿಂಗ್ ಕೂಡ ಮಾಡ್ತಿದ್ದಿಲ್ಲ, ಎಬೋ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಗ್ಯಾಪಲ್ಲಿ 6 ಮಂತಲ್ಲಿ ಏನೆಲ್ಲ ಕಮ್ಮಿ ಆಗುತ್ತೆ, ಆಫ್ಟರ್ 6 ಮಂತ್ ಆದಮೇಲೆ ಹೇರ್ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ತಿನ್ನಾಗುತ್ತೆ, ಹಾಗೆ ಹೇರ್ ಫಾಲ್ ಆಗಿ ನಾವು ತಿನ್ನಾಗಿದೆ ಅಂದ್ಬಿಟ್ಟು ಕಟ್ ಮಾಡಿಸ್ತೇವಲ್ಲ, ಫುಲ್ಲೆಲ್ಲ ಕೂದಲೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ರಿಕವರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲ ಪ್ರೋಟೀನ್ ಇರೋಂಥ ಫುಡ್ನ ತಿಂತಾ ಹೋದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಇದು ಲಾಸ್ಟ್ ಫೈನಲ್ ಆಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸ್ಕಾಲ್ಪಿಗೆ ನೀವು ಒಳ್ಳೆ ಒಂದು ಹ್ಯಾಪಿನೆಸ್ ಕೊಡಬೇಕಪ್ಪ ಅಂತಂದರೆ ಜಾಸ್ತಿ ನೀರು ಕುಡಿಬೇಕು. ಜಾಸ್ತಿ ನೀರನ್ನ ಯಾರು ಕುಡಿತಾರೋ ಅದಕ್ಕೆ ಸ್ಕಾಲ್ಪ್ ಡ್ರೈ ಆಗಲ್ಲ. ಸ್ಕಾಲ್ಪ್ ಡ್ರೈ ಇದ್ದರೆ ಹೇರ್ ಗ್ರೋತ್ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಜಾಸ್ತಿ ಇಂಟೇಕು ನೀರನ್ನ ತೊಗೋಬೇಕು. ನೀರನ್ನ ತೊಗೋಬೇಕು, ಬರೀ ನೀರನ್ನ ತೊಗೊಳಕ್ಕಾಗಲ್ಲ, ಜ್ಯೂಸಸ್ ಕುಡೀರಿ. ನಾನು ಹೇಳಿದ್ನಲ್ಲ ಆಮ್ಲ ಮತ್ತು ಕರಿಬೇವು, ಅದು ಕೂಡ ನಾನು ನಿಮಗೆ ಜ್ಯೂಸ್ನ ಲಾಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಸರಿ ಹೇಳಿದ್ದೀನಿ ಕೂಡ, ತೋರಿಸಿದ್ದೀನಿ ಕೂಡ, ಅದನ್ನು ಕುಡಿಬೇಕು. ಹಾಗೆ ಈಗ ಬೀಟ್ರೋಟ್ ಜ್ಯೂಸ್ ಇದ್ನಲ್ಲ ಆ ಥರ ಜ್ಯೂಸು, ಈ ಥರದ ಜ್ಯೂಸ್ಗಳನ್ನ, ಲೆಮನ್ ಜ್ಯೂಸ್ ಆಗಿರ್ಬೋದು, ಈ ಥರದ್ದೆಲ್ಲ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮಗೆ ಡೀಟೇಲ್ಸಾಗಿ ಸಿಗುತ್ತೆ ಏನೇನೆಲ್ಲ ತೊಗೋತೀನಿ, ಹಾಗೆ ಯಾವುದೇ ಜ್ಯೂಸ್ನ ಮಾಡಿದ್ದೀನಿ, ಹಾಗೆ ಹೇರ್ ಕೇರ್ ಎಷ್ಟು ಚೆನ್ನಾಗಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂದರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು, ಏನಪ್ಪ ಅಂತಂದರೆ ಹೇರ್ ಗ್ರೋತು ಕೆಲವ್ರು ಕೊಡ್ತಲ್ಲ 7 ಡೇಸಲ್ಲಿ ಇಷ್ಟುದ್ದ ಹೇರ್ ಗ್ರೋತ್ ಆಯಿತು, ಒಂದು 2 ಡೇಸಲ್ಲಿ ಇಷ್ಟು ಚೆನ್ನಾಗಾಯಿತು ಅಂತ. 2 ಡೇಸ್ 3 ಡೇಸ್ 7 ಡೇಸಲ್ಲಿ ನಿಜವಾಗ್ಲೂ ಯಾವುದು ಹಾಕಲ್ಲ, ಅದು ಸುಮ್ಮನೆ ಫೇಕಾಗಿ ಹಾಕಿರ್ತಾರೆ. ನನ್ನ ವೀಡಿಯೋದಲ್ಲಿ ನೋಡಿ 2 ಡೇಸ್ 3 ಡೇಸಲ್ಲಿ ನಾನು ಯಾವುದೇ ಹೇರ್ ಗ್ರೋತ್ ಆಗುತ್ತೆ ಅಂತ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 1 ಮಂತ್ ಆರ್ 2 ಮಂತ್ ಆಫ್ಟರ್ 6 ಮಂತ್ ಇಷ್ಟು ಟೈಮ್ ಇರದೇ ಇರುತ್ತೆ. ಒಂದು ಸ್ವಲ್ಪ ಉದ್ದ ಬರಬೇಕು ಕೂದಲು ಅಂತಂದರೆ 1 ಡೇ 2 ಡೇ 3 ಡೇಸ್ 7 ಡೇಸಲ್ಲಿ ಯಾವುದೇ ಥರದ ಉದ್ದ ಆಗಲ್ಲ ಕೂದಲು. ನಾವೆಷ್ಟು ಚೆನ್ನಾಗಿ ಅದಕ್ಕೆ ಪ್ರೋಟೀನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗುತ್ತೆ. ಮೇಲೆ ಅಪ್ಲೈ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟೇ, ಬಟ್ ಇಂಟೇಕ್ ಕೂಡ ತುಂಬ ಇಂಪಾರ್ಟೆಂಟು. ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ಕಾಲ್ಪ್ನ ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ಮಸಾಜ್ ಮಾಡಬೇಕು. ಯಾವ ಥರ ಅಂದರೆ ಆಯಿಲ್ನ ಹಾಕ್ಬಿಟ್ಟು ಶಾರ್ಟ್ ವೀಡಿಯೋಸ್ ತುಂಬ ಹಾಕಿದ್ದೀನಿ ನೋಡಿ, ಅದರಲ್ಲಿ ಜಸ್ಟ್ ಆಯಿಲ್ ಮಸಾಜ್ ಮಾಡಿ ಫಿಂಗರ್ ಟಿಪ್ ತೊಗೊಂಡು ಮಸಾಜ್ ಮಾಡ್ಕೊಳ್ಳೋದು. ನಿಮಗೆ ಗೊತ್ತಾ, ಫಿಂಗರ್ ಟಿಪ್ಪಲ್ಲಿ ಕೆಲವರು ಈ ಥರ ಹಾಕಿ ಹಿಂಗೆ ಕೆರೆಯೋದಲ್ಲ, ಆ್ಯಕ್ಚುಲಿ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ಟಿಪ್ ಇರುತ್ತಲ್ವ, ಆ ಟಿಪ್ಪಲ್ಲಿ ಈ ಥರ ಮಸಾಜ್ ಮಾಡೋದು. ಈ ಥರ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗುತ್ತೆ. ಡೈಲಿ ಒಂದು 5 to 10 ಮಿನಿಟ್ಸ್ ಈ ಥರ ಹಿಂಗೆ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಟಿಪ್ಸ್ ನಿಮಗೆ ಹೇಳ್ತಾ ಇರೋದು, ಇದು ಒಂದು. ಹಾಗೆ ಮತ್ತು ನೈಲ್ಸ್ ರಬ್ಬಿಂಗ್, ಈ ಥರ ನೈಲ್ಸ್ನ ರಬ್ಬಿಂಗ್ ಮಾಡೋದ್ರಿಂದ ಕೂಡ ಹೇರ್ ತುಂಬ ಚೆನ್ನಾಗಾಗುತ್ತೆ ನೋಡಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಹೆಚ್ಚು ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.